ಎನ್ಐಎ ದಾಳಿಯ ಬಳಿಕ ಪಿಎಫ್ಐ ಬಳಕೆ ಬೆಂಕಿ ಬಿದ್ದಂತಾಗಿದೆ. ಪಿಎಫ್ಐ ಕಾರ್ಯಕರ್ತರು ರೇಡ್ ಖಂಡಿಸಿ ದೇಶದ ಹಲವೆಡೆ ಹಿಂಸಾಕೃತ್ಯವನ್ನು ಎಸಗ್ತಾ ಇದ್ದಾರೆ. ಆರ್ಎಸ್ಎಸ್ ಮುಖಂಡರ ಮನೆಗಳಿಗೆ ಪೆಟ್ರೋಲ್ ಬಾಂಬ್ ಎಸೆದು ಕೂಡ ಅಟ್ಟಹಾಸ ಮೆರೆದಿದ್ದಾರೆ. ಇತ್ತ ಚಿಕ್ಕಮಗಳೂರಿನಲ್ಲೂ ಕೂಡ ಆರ್ಎಸ್ಎಸ್ ಕಾರ್ಯಕರ್ತನಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ದೇಶದ ಹಲವೆಡೆ ಪಿಎಫ್ಐ ಕಾರ್ಯಕರ್ತರಿಂದ ಹಿಂಸಾ ಕೃತ್ಯ. ಮೊನ್ನೆಯಷ್ಟೇ ಕೇರಳದಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದ ಪಿಎಫ್ಐ ಕಾರ್ಯಕರ್ತರು ಇದೀಗ ಪೆಟ್ರೋಲ್ ಬಾಂಬ್ ದಾಳಿಯಂತಹ ದುಷ್ಕೃತ್ಯ ಎಸಗ್ತಾ ಇದ್ದಾರೆ. ಕೇರಳ, ತಮಿಳುನಾಡಿನಲ್ಲಿ ಆರ್ಎಸ್ಎಸ್ ಮತ್ತು ಹಿಂದೂ ಸಂಘಟನೆ ಮುಖಂಡರ ಮನೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದ್ದಾರೆ. ಕೊಯಮತ್ತೂರು, ಮದುರೈ, ದಿಂಡಿಗಲ್, ಈರೋಡ್, ರಾಮನಾಥಪುರಂ, ಕನ್ಯಾಕುಮಾರಿಯಲ್ಲಿ ಆರ್ಎಸ್ಎಸ್ ಮುಖಂಡರುಗಳ ಮನೆಗಳ ಮೇಲೆ ಒಂದೇ ದಿನದಲ್ಲಿ ಪೆಟ್ರೋಲ್ ಬಾಂಬ್ ದಾಳಿ ಮಾಡಲಾಗಿದೆ. ಘಟನೆಯಲ್ಲಿ ಪ್ರಾಣಹಾನಿ ಸಂಭವಿಸದಿದ್ದರೂ ಹದಿನೆಂಟು ಕಿಡಿಗೇಡಿಗಳು ಅಂದರ್. ಪೆಟ್ರೋಲ್ ಬಾಂಬ್ ದಾಳಿ ಮಾಡಿದ ಆರೋಪದಲ್ಲಿ 18 ಪಿಎಫ್ಐ ಕಾರ್ಯಕರ್ತರನ್ನ ಬಂಧಿಸಲಾಗಿದೆ. ಪೆಟ್ರೋಲ್ ಬಾಂಬ್ ದಾಳಿಯಿಂದ ತಮಿಳುನಾಡಿನಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ತಮಿಳುನಾಡಿನಾದ್ಯಂತ ಕಮಾಂಡೋಗಳು, ವಿಶೇಷ ಕಾರ್ಯಾಚರಣೆ ಪಡೆಗಳಿಂದ ಭದ್ರತೆ ನೀಡಲಾಗಿದೆ. ಪೆಟ್ರೋಲ್ ಬಾಂಬ್ ದಾಳಿ ಪ್ರಕರಣದಲ್ಲಿ 100 ಮಂದಿಯ ಮೇಲೆ ತನಿಖೆ ನಡೆಸಲಾಗ್ತಾ ಇದೆ. ಘಟನೆಯಲ್ಲಿ ಭಾಗಿಯಾದವರು ಮತ್ತವರ ಸಹಚರರನ್ನ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಆರ್ಎಸ್ಎಸ್ ಮುಖಂಡರಿಗೆ ಕೊಲೆ ಬೆದರಿಕೆ. ಕಾರ್ ಪಂಚರ್ ಮಾಡಿ ಕಿಲ್ ಯು ಎಂದು ಬರೆದ ಕಿಡಿಗೇಡಿಗಳು. ರಾಜ್ಯದ ಹಲವೆಡೆ ಜಿಹಾದಿ ಕೂಗು ಕೇಳಿ ಬರ್ತಾ ಇತ್ತು. ಆದ್ರೀಗ ಆ ಕೂಗು ಕಾಫಿನಾಡಿನಲ್ಲಿ ಕೇಳಿ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಆರ್ಎಸ್ಎಸ್ ಮುಖಂಡ ಶಶಿಧರ್ ಎನ್ನುವವರಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಅವರ ಕಾರ್ನ 4 ಚಕ್ರದ ಗಾಳಿ ತೆಗೆದಿರುವ ದುಷ್ಕರ್ಮಿಗಳು ಕಾರಿನ ಮೇಲೆ ಕಿಲಿಯೋ ಅಂತ ಬರೆದಿದ್ದಾರೆ. ಅಲ್ಲದೆ ಜಿಹಾದಿ ಸೇರಿದಂತೆ ಕೆಲ ಅಸಭ್ಯ, ಆಕ್ಷೇಪಾರ್ಹ ಬರಹಗಳನ್ನ ಬರೆದು ಪರಾರಿಯಾಗಿದ್ದಾರೆ. ಇದರ ಹಿಂದೆ ಪಿಎಫ್ಐ ಕಾರ್ಯಕರ್ತರ ಕೈವಾಡ ಇರುವ ಶಂಕೆ ಇದ್ದು, ಈ ಸಂಬಂಧ ಶಶಿಧರ್ ಅವರು ಕಡೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಯಾರೋ ಕಿಡಿಗೇಡಿಗಳು ನನ್ನ ಕಾರಿನ ಮೇಲೆ ಕಿಲ್ಯು, ಜಿಹಾದ್ ಮತ್ತು ಇನ್ನೂ ಹಲವು ಅಶ್ಲೀಲ ಪದಗಳನ್ನೆಲ್ಲ ಬಳಸಿ ಅದರ ಮೇಲೆ ಬರೆದು ಕಾರಿನ 4 ಚಕ್ರದ ಗಾಳಿಯನ್ನು ತೆರೆದು ಕಾರನ್ನ ಹಾಳು ಮಾಡಿರ್ತಾರೆ. ಒಂದು ವಿಕೃತಿಯನ್ನು ಮೆರೆದಿರ್ತಾರೆ. ಈ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂತಹ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತಗಳ ಮೇಲೆ ನಡೀತಾ ಇರೋ ದೌರ್ಜನ್ಯವನ್ನು ಎಲ್ಲವನ್ನು ಮನಗಂಡು ನಾನು ಈ ವಿಚಾರವನ್ನು ಕಡೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲಿಸಿದ್ದೇನೆ. ಇನ್ನು ಈ ಪ್ರಕರಣವನ್ನ ಚಿಕ್ಕಮಗಳೂರು ಎಸ್ಪಿ ಉಮಾ ಪ್ರಶಾಂತ್ ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಿದ್ದಾರೆ. ಈಗಾಗಲೇ ನಮ್ಮ ಅಧಿಕಾರಿಗಳು ಕಾರ್ಯಗತರಾಗಿದ್ದೇವೆ. CCTVಯನ್ನು ಪರಿಶೀಲನೆ ಮಾಡಿ ಮತ್ತೆ ಈ ಥರ ಯಾರು ಮಾಡಿರಬಹುದು ಅಂತ ಹೇಳಿ ಎಲ್ಲ ಆ್ಯಂಗಲ್ಸಿಂದ ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳದೇ ಒಂದು ವಿಶೇಷ ತಂಡವನ್ನು ರಚಿಸಿ ಈಗಾಗಲೇ ನೋಡ್ತಾ ಇದ್ದಾರೆ. ಅದರ ಬಗ್ಗೆ ಪರಿಶೀಲನೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ. ಒಟ್ಟಾರೆ ಎನ್ಐಎ ರೇಡ್ ಬಳಿಕ ಪಿಎಫ್ಐ ಸಂಘಟನೆಯ ಬುಡಕ್ಕೆ ಬೆಂಕಿ ಬಿದ್ದಿದೆ. ಇದು ಪಿಎಫ್ಐ ಕಾರ್ಯಕರ್ತರ ಪ್ರತೀಕಾರ ಧಗಧಗಿಸುವಂತೆ ಮಾಡಿದೆ. ಹೀಗಾಗಿ ದೇಶದಾದ್ಯಂತ ಹಿಂಸಾಕೃತ್ಯ ಎಸಗುವ ಮೂಲಕ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಗಂಭೀರ ಸ್ವರೂಪಕ್ಕೆ ತಿರುಗುವ ಮುನ್ನ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕಿದೆ. ದೆಹಲಿಯಿಂದ ಹರೀಶ್ ಜೊತೆ ಪ್ರಶಾಂತ್, ಚಿಕ್ಕಮಗಳೂರು, TV9.